ಟೌನ್ಶಿಪ್ ವಿರೋಧಿಸಿ ಪಾದಯಾತ್ರೆ ನಡೀತಾ ಇದೆ. ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ ವರೆಗೆ ಪಾದಯಾತ್ರೆ ಈಗ ಆಲ್ರೆಡಿ ಆರಂಭ ಆಗಿದೆ. ಪಾದಯಾತ್ರೆಗೆ ಬರೀ ಬಿಡದಿ ರೈತರಷ್ಟೇ ಅಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ರೈತ ಮುಖಂಡರುಗಳು ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದಾರೆ. JDSನ ಎಲ್ಲ ಶಾಸಕರುಗಳು ಕೂಡ ಇದ್ದಾರೆ. ಈಗ ನಮ್ಮ ಜೊತೆಗೆ ಹಾಲಿ ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಅವರು ಕೂಡ ಇದ್ದಾರೆ. ಸರ್, 516 ದಿನಗಳ ಹೋರಾಟ ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ, ರಕ್ತ ಕೊಡ್ತೀವಿ, ಭೂಮಿ ಬೇಕಾದ್ರೂ ಕೊಡಲ್ಲ, ನಾವು ಪ್ರಾಣ ಬೇಕಾದ್ರೂ ಬಿಡ್ತೀವಿ ಅಂತ ರೈತರು ಹೋರಾಟಕ್ಕೆ ಧುಮುಕಿದ್ದಾರೆ. ಈಗ ಪಾದಯಾತ್ರೆ ಮುಖಾಂತರ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಬಿಸಿ ಮುಟ್ಟಿಸೋದಕ್ಕೆ JDS ಹಾಗೆ ಬಿಜೆಪಿ ರೆಡಿ ಆಗಿದೆ. ಈ ಹೋರಾಟದ ಬಗ್ಗೆ, ಈ ಪಾದಯಾತ್ರೆಯ ಬಗ್ಗೆ ಇದು ನಿಖಿಲ್ ಕುಮಾರಸ್ವಾಮಿ ನಾಯಕತ್ವದಲ್ಲಿ ಈ ಹೋರಾಟ ಪ್ರಾರಂಭ ಆಗಿದೆ. ಇದು ಪ್ರಾರಂಭ ಅಷ್ಟೇ, ಅಂತೆ ಅಲ್ಲ. ನೀವು ಕೈ ಬಿಡೋ ತನಕ ಈ ಹೋರಾಟವನ್ನು ಅಹೋರಾತ್ರಿ ಸದನ ಒಳಗಡೆ ಮತ್ತು ಹೊರಗಡೆ ಕೂಡ ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೀವಿ. ಈ ಮಂಡಿತನ ಬಿಟ್ಟು ರೈತರ ಪರ ನಿಲ್ಲಬೇಕಂತ ಕೇಳ್ಕೊತೀವಿ. ಈಗ ಸುಮಾರು 516 ದಿನಗಳ ಹೋರಾಟ ಸರ್. ಸಾಕಷ್ಟು ರೈತರುಗಳ ಮೇಲೆ FIRಗಳಾಯಿತು. ಅಲ್ಲಿ ಸರ್ವೆ ಮಾಡೋಕೆ ಹೋದಂತಹ ಸಂದರ್ಭದಲ್ಲಿ ರೈತರ ಜಮೀನುಗಳಿಗೆ ಪರ್ಮಿಷನ್ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ FIR ಮಾಡ್ತಾರೆ. ಅದಾದ್ಮೇಲೆ ನೀವು ಕೋರ್ಟಲ್ಲೇ ಹೋಗಿ ನೋಡ್ಕೊಳ್ಳಿ ಅಂತಾರೆ. ನಮ್ಮ ನೂತನ ಸಚಿವರು ಹಾಗೆ ಈ ಭಾಗದ ಶಾಸಕರು ಅವರ ನಡೆ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ಬಾಲಕೃಷ್ಣ ಅವರಿಗೆ ಕನಸು ನನಸಾಗಿದೆ, ಅವರು ಮುಟ್ಟಾಗಿದೆ. ಇನ್ನು ರೈತರ ಪರ ಅವರಿಲ್ಲ. ಅವರು ಇವತ್ತು ಮುಂದಿನ ದಿವಸಗಳಲ್ಲಿ ಈ ಮಾಗಡಿ ಜನ, ಈ ಬಿಡದಿ ಜನ ತಕ್ಕ ಪಾಠ ಬಾಲಕೃಷ್ಣ ಅವರು ಕಲಿಸ್ತಾರೆ ಅಂತ ಪ್ರೂವ್ ಆಗಿದೆ. ಅಲ್ಲ, ಈಗ ಬಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ 80% ರೈತರು ಒಪ್ಪಿದ್ದಾರೆ. ಇಲ್ಲೇನ್ ಬಂದಿದ್ದಾರೆ ಇವರೆಲ್ಲ 20% ರೈತರು ಅಷ್ಟೇನೆ. ಇದು ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂತ ಕೆಲಸ, ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ತಾ ಇರೋದು. ರೈತರು ಎಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದಷ್ಟು ರೈತರಿಗೆ ಚೆಕ್ಕು ಕೊಟ್ಟರು. ಅವ್ರ ಅಕೌಂಟಿಗೆ ದುಡ್ಡು ಬಂದಿದೆ ನೋಡಿ ತೋರಿಸಿ ಅಂತನೂ ಕೂಡ ಹೇಳಿದ್ರು. ಹಾಗಾಗಿ ಭೂಮಿ ಕೊಟ್ಟಿರುವಂತಹ ರೈತರಿಗೆ ಏನು ಹೇಳ್ತೀರಾ ಸರ್? ಈಗ ತಾನೇ ಬಂದಿರೋ ಮಾಹಿತಿ ಪ್ರಕಾರವಾಗಿ ಯಾರು ಭೂಮಿ ಕೊಟ್ಟಿದ್ದಾರೆ, 2 ಗುಂಟೆ 3 ಗುಂಟೆ 5 ಗುಂಟೆ ಇಟ್ಕೊಂಡಿದ್ದಾರೆ, ಅವರು ಕೊಟ್ಟಿದ್ದಾರೆ. ಎಕರೆಗಟ್ಟಲೆ ಇಟ್ಕೊಂಡು ಒಕ್ಕಲ್ತನ ಯಾರು ಮಾಡ್ತಿದ್ದಾರೆ, ಇಡೀ ಜನಾಂಗದಲ್ಲಿ ಅಂದರೆ ತಲತಲಾಂತರವಾಗಿ ವ್ಯವಸಾಯ ಮಾಡ್ತಾರೆ, ಯಾವುದೇ ಕಾರಣಕ್ಕೆ ಕೊಡೋದಂತ ಮಂಡಿ ಕೂತವ್ರೆ. ದಯವಿಟ್ಟು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀವಿ, ಇದು ಎಚ್ಚರಿಕೆಯನ್ನು ಕೊಡ್ತೀವಿ. ಆದಷ್ಟು ಬೇಗ ಇದು ಕೈ ಕೊಟ್ಟು ನೀವೇನು ರಾಜ್ಯ ಸರ್ಕಾರ ಮಾಡಬೇಕಾ, ನಾವು ರೈತರ ಇದೀವಿ ಅಂತ ಹೇಳಿ ಬಂದಿದ್ದೀವಿ. ರೈತ ವಿರೋಧಿ ಕೆಲಸವನ್ನು ಮಾಡ್ತಾ ಇದ್ದೀರಿ, ಪ್ರೂವ್ ಆಗಿದೆ. ಮುಂದಿನ ದಿವಸದಲ್ಲಿ ರೈತರು ತಕ್ಕ ಪಾಠ ಕಲಿಸ್ತಾರೆ. ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಈಗ ಇದು ಆರಂಭ, ಅಂತ್ಯ ಹೇಗಿರುತ್ತೆ? ಮುಂದಿನ ಹೋರಾಟ 3 ದಿನ ಪಾದಯಾತ್ರೆಯ ನಂತರ ವಾಟ್ ನೆಕ್ಸ್ಟ್ ಹೇಗಿರುತ್ತೆ? ರೈತರ ಜೊತೆಗೆ ನೀವು ಯಾವ ರೀತಿ ನಿಂತ್ಕೊಳ್ತೀರಾ? ನಿಮ್ಮ ಪಕ್ಷ 13ನೇ ತಾರೀಕಿಂದ 27ನೇ ತಾರೀಕು ಏನು ಸದನ ನಡೀತದೆ, ಸದನ ಒಳಗಡೆ ತುಂಬ ಒಂದು ದೊಡ್ಡ ಮಟ್ಟಕ್ಕೆ ನಾವು ನಿಂತಿದ್ದೀವಿ, ತೋರಿಸ್ತೀವಿ. ರೈತರಿಗೊಂದು ಮಾತು ಕೊಡ್ತೀವಿ, ಪ್ರಾಣ ಬಿಟ್ಟೆವು, ಭೂಮಿ ಕೊಡಲ್ಲ. ಈ ಸ್ಥಾನದಲ್ಲಿ ಇದ್ದೀರಿ, ನಿಮ್ಮ ಜೊತೆ ನಾವು ಇಡೀ ಪಕ್ಷ ಇದೆ, ರೈತರ ಪಕ್ಷ ಇದೆ. ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣವರು, ನಿಖಿಲ್ ಅವ್ರ ನಾಯಕತ್ವದಲ್ಲಿ ಎಲ್ಲ ಶಾಸಕರು ಮತ್ತು ಮಾಜಿ ಶಾಸಕರು ನಾವು ನಿಮ್ಮ ಜೊತೆ ಇದ್ದೀವಿ. ಪ್ರಾಣ ಬಿಟ್ಟೆ ಹೋಗೋದು ನಾವು ಲ್ಯಾಂಡ್ ಕೊಡೋದಂತ ಇದರಲ್ಲಿ ಇರಿ, ನಾವು ಇರ್ತೀವಿ. ಈಗ DK ಶಿವಕುಮಾರ್ ಅವರು ಹೇಳ್ತಾರೆ, ಬಾಲಕೃಷ್ಣ ಅವರು ಹೇಳ್ತಾರೆ, ಕಾಂಗ್ರೆಸ್ ಶಾಸಕರುಗಳು ಮಂತ್ರಿಗಳು ಹೇಳ್ತಾರೆ, ಇದು ನಿಮ್ಮ ಪ್ರೀತಿಯ ಕುಮಾರಣ್ಣನ ಕೂಸಪ್ಪ, ಇದು ನಮ್ದಲ್ಲ, ಅವ್ರು ಮಾಡಿದ್ದಪ್ಪ, ಈಗ ಯಾಕಪ್ಪ ನಮ್ಮ ಮೇಲೆ ಎತ್ತಾಗ್ತೀರಾ ಅಂತಾರೆ. ಕೋತಿ ಬೆಣ್ಣೆ ತಿಂದು ಮೇಕೆ ಮೂತಿ ಗುದ್ದಂಗೆ ಮಾತಾಡ್ತಕ್ಕಂಥ ಮಾತುಗಳು ನಿಲ್ಲಿಸ್ಬೇಕು. ಇವೆಲ್ಲ ಕನಸನ್ನು ಕೂಸಾಗಿದ್ರೆ ಕುಮಾರಣ್ಣ ಅವತ್ತೇ ಮಾಡ್ಬೋದಿತ್ತಲ್ಲ, ಸರ್ಕಾರ ಇದ್ದಾಗೆ ಮಾಡ್ಬೋದಿತ್ತಲ್ಲ. ಈ ಥರ ಸುಳ್ಳು ಹೇಳ್ಕೊಂಡು ಮಣ್ಣು ಮುಗಿಸೋದು ಅದು ಒಳ್ಳೆಯ ಕೆಲಸ ಅಲ್ಲ. ಇದನ್ನು ಬಿಟ್ಟು ರೈತರ ಪರ ನಿಲ್ಲಬೇಕಂತ ಕೇಳ್ಕೊತೀವಿ. ಇದು ಸಮೃದ್ಧಿ ಮಂಜುನಾಥ್ ಅವರ ಮಾತು. ರೈತರ ಪರ, ರೈತರಿಗೆ ನ್ಯಾಯ ಸಿಗೋವರೆಗೂ ಕೂಡ ನಮ್ಮ ಪಕ್ಷ ನಾವು ಖಂಡಿತವಾಗ್ಲೂ ಕೂಡ ರೈತರ ಜೊತೆಗೆ ಇರ್ತೀವಿ ಅಂತ ಹೇಳಿ.